ಗರಿಗರಿಯಾದ ಮಿನಿ ಕೋಡುಬಳೆ. ಆಹಾ, ಎಂಥ ರುಚಿ ಅಂತೀರಾ! ಮಾಡಲಿಕ್ಕೂ ಸುಲಭ, ತಿನ್ನಲಿಕ್ಕಂತೂ ರಿಯಲಿ ಎಲ್ಲರ ಫೇವ್ರೇಟ್ ಆಗಿರುತ್ತೆ. ಎಷ್ಟೇ ದಿನ ಇಟ್ಟರೂ ಕೂಡ ಇದು ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ತಿಂಗಳುಗಟ್ಟಲೆ ಇಟ್ಟರೂ ಕೂಡ ಇದು ಇಷ್ಟೇ ರುಚಿ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್. ಹಾಗೆ ಅದರ ಅರ್ಧದಷ್ಟು ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅದರ ಅರ್ಧದಷ್ಟು, ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀರಲ್ಲ ಅದರ ಅರ್ಧದಷ್ಟು ಚಿರೋಟಿ ರವೆಯನ್ನು ತೊಗೋಬೇಕು. ಸೊ ಈ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ, ಹಾಗೆ ಸ್ವಲ್ಪ ಅರಿಶಿಣ, ಟರ್ಮರಿಕ್ ಪೌಡರ್, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಈ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನಷ್ಟು ಅಜ್ವೈನ್. ಈ ಥರ ಕೈಯಿಂದ ತಿಕ್ಬಿಟ್ಟು ಹಾಕ್ಕೊಳ್ಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೊಂಡು ಮೊದಲು ಇದೆಲ್ಲ ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡು ಈಗ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಇಲ್ಲಿ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ, ಫುಲ್ ಬಿಸಿ ಇರಬೇಕು. ಸೊ ಈ ಬಿಸಿ ಎಣ್ಣೆ ಹಾಕ್ಕೊಂಡು 1 ಸ್ಪೂನಿಂದ ಈ ರೀತಿ ಕಲಿಸ್ಕೊಳ್ಳೋಣ. ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತಲ್ವ. ಸೊ ಮೊದಲು ಈ ಥರ ಸ್ಪೂನಿಂದ ಕಲಿಸ್ಕೊಂಡು ನಂತರ ಇಲ್ಲಿ ನಾನು ಈ ಕೈಯಿಂದ ನೀಟಾಗಿ ಕಲಿಸ್ಕೋಬೇಕು. ಸೊ ಎಣ್ಣೆ ಆ ಹಿಟ್ಟಿಗೆಲ್ಲ ಈ ರೀತಿಯಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು. ನೋಡಿ ಈ ರೀತಿ ಬರಬೇಕು. ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟು. ಈ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿ ಹಿಟ್ಟು ಕಲಿಸ್ಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ, ಬಿಸಿ ಮಾಡಿರುವಂತಹ ಎಣ್ಣೆನ ಹಾಕ್ಕೊಂಡು ಮತ್ತೆ ಈ ರೀತಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ. ಸೊ ಈ ಹಿಟ್ಟು ಪರ್ಫೆಕ್ಟಾಗಿ ಈ ರೀತಿ ಕಲಿಸ್ಕೊಂಡ್ರೆ ಕೋಡುಬಳೆ ಗರಿಗರಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಸೊ ಯಾವುದನ್ನು ಸ್ಕಿಪ್ ಮಾಡಬೇಡಿ. ಇದನ್ನು 1 ನಿಮಿಷ ಈ ಥರ ಮುಚ್ಚಿಟ್ಬಿಡ್ತೀನಿ. ಸೊ ಇಲ್ಲಿ ಏನಂದರೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಸೊ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಎಣ್ಣೆ ಕೂಡ ಹಾಕಿಡ್ತೀನಿ. ಸೊ ಈಗ ಎಣ್ಣೆ ಅಂದರೆ ಬಿಸಿ ಮಾಡಲಿಕ್ಕೆ ಸಿಮ್ಮಲ್ಲೇ ಇಟ್ಟಿರ್ತೀನಿ. ಅಷ್ಟರಲ್ಲಿ ನಾನು ಮಿನಿ ಕೋಡುಬಳೆ ಮಾಡ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಕ್ಕೆ. ಬೇಗ ಬೇಗ ಮಾಡ್ಕೋಬೇಕು ಅಂದರೆ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ. ಇಲ್ಲಿ ನಾನು ಒಂದು ಚಪಾತಿ ಹಿಟ್ಟು ಎಷ್ಟು ತೊಗೊಳ್ತೀವಲ್ಲ ಚಪಾತಿ ಮಾಡಲಿಕ್ಕೆ ಅಷ್ಟು ಹಿಟ್ಟನ್ನು ತೊಗೊಂಡು ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ನಾನು ಉದ್ದಕ್ಕೆ ಒಂದೇ ಸಲ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮಾಡಿಕೊಂಡು ನಂತರ ಚಿಕ್ಕ ಚಿಕ್ಕದಾಗಿ ಈ ಥರ ಮಿನಿ ಕೋಡುಬಳೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಟೈಮ್ ಸೇವ್ ಆಗುತ್ತೆ, ಬೇಗ ಆಗುತ್ತೆ. 2 ಈ ರೀತಿಯಲ್ಲೂ ತೋರಿಸ್ತೀನಿ. ಅಂದರೆ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ನಿಮಗೆ ಸುಲಭವಾದ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ನನಗಿದು ಬೇಗ ಬೇಗ ಆಗುತ್ತೆ ಅಂತ ಈ ರೀತಿ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಈಗ ಇದನ್ನೆಲ್ಲ ಮಾಡಿಕೊಂಡು ಸೈಡಲ್ಲಿ ಅಂದರೆ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತೀನಿ. ಎಣ್ಣೆ ಕೂಡ ಬಿಸಿಯಾಗಿರುತ್ತೆ, ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಈ ರೀತಿ ಮಾಡ್ಕೊಬೋದು. ಸೇಮ್ ಅದೇ ರೀತಿಯಾಗಿ ನಾನು ಮತ್ತೆ ಹಿಟ್ಟು ತೊಗೊಂಡು ನೋಡಿ ಈ ಸೈಜಲ್ಲಿ ಮಿನಿ ಕೋಡುಬಳೆ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಎಷ್ಟು ಮಾಡಿಟ್ಟಿದ್ನಲ್ವ ಎಲ್ಲ ಅದರಲ್ಲಿ ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲೆಲ್ಲ ಮಾಡ್ಕೋಬೇಡಿ ಆಯಿತಾ. ಸೊ ಈಗ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ನೋಡಿ ಈಗ ನಿಮಗೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಉದ್ಕೊಂಡು ಸಿಂಗಲ್ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಸೊ ಯಾವ ರೀತಿ ನಿಮಗೆ ಈಸಿ ಆಗುತ್ತೋ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ನಾನು 2 ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಅದನ್ನು ಫ್ರೈ ಮಾಡ್ತಾ ಇಲ್ಲಿ ನಾನು ಕೋಡುಬಳೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತಲ್ವ. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಫ್ರೈ ಮಾಡ್ತಾ ಸಿಮ್ಮಲ್ಲಿ, ಯಾಕಂದರೆ ಹೈ ಫ್ಲೇಮಲ್ಲೆಲ್ಲ ಇದನ್ನು ಫ್ರೈ ಮಾಡಬಾರ್ದು ಅಷ್ಟು. ಯಾಕಂದರೆ ಮೇಲೇನೋ ನಿಮಗೆ ಕಲರ್ ಚೇಂಜ್ ಆದಂಗೆ ಕಾಣಿಸುತ್ತೆ, ಬಟ್ ಒಳಗಡೆ ಹಸಿಯಾಗಿರುತ್ತೆ. ಹಾಗಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಈಗ ಎಲ್ಲ ಅದನ್ನು ತೆಗೆದು ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಮತ್ತೆ ಏನು ಮಾಡಿಟ್ಟಿದ್ನಲ್ವ, ಸೊ ಅದನ್ನೆಲ್ಲ ಮತ್ತೆ ಹಾಕ್ಕೊಂಡು ಸೇಮ್ ಅದೇ ರೀತಿ ಫ್ರೈ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಎಲ್ಲ ಒಂದೇ ಸೈಜಲ್ಲಿದೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಕ್ಕಳ ಫೇವ್ರೇಟ್ ಆಗುತ್ತೆ. ಮಕ್ಕಳಿಗೆ ಯಾಕೆ ದೊಡ್ಡವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಈ ಸ್ಪೆಷಲ್ ರೆಸಿಪಿನ ಮಿಸ್ ಮಾಡಿದೆ. ನೀವು ಮಾಡ್ತೀರಲ್ವ, ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಿಸ್ ಮಾಡದೆ ಮಾಡ್ತೀರಲ್ವ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.